ಹೆಲೋ ಎವ್ರಿವನ್. ಸೀಸನಲ್ ಫ್ರೂಟ್ಸ್ ಆಗಿರ್ಬೋದು ಇಲ್ವಾ ವೆಜಿಟೇಬಲ್ಸ್ ಆಗಿರ್ಬೋದು ಕೇರ್ಲೆಸ್ ಮಾಡದೆ ತಿನ್ನೋದ್ರಿಂದ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ನ ಪಡಿಬಹುದು. ಅದರಲ್ಲೂ ಈಗ ಆಮ್ಲ ನೆಲ್ಲಿಕಾಯಿ ಸೀಸನ್ ಇರೋದ್ರಿಂದ ಇದರಿಂದ ಒಂದು ಒಳ್ಳೆ ರೆಸಿಪಿನ ಮಾಡ್ಕೊಳ್ಳೋಣ. ಕೀಪ್ ಅ ಟ್ರಸ್ಟ್ ಆನ್ ಮೀ ಅಂಡ್ ಟ್ರೈ ದಿಸ್ ರೆಸಿಪಿ. ನಿಮ್ಗೆ ಇದು ತುಂಬಾನೇ ಇಷ್ಟ ಆಗುತ್ತೆ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಐ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಇವತ್ತು ಈ ಬೆಟ್ಟದ ನೆಲ್ಲಿಕಾಯಿಂದ ಒಂದು ಒಳ್ಳೆ ಉಪ್ಪಿನಕಾಯಿನ ಹಾಕೊಳ್ಳೋಣ. ಹುಳಿ ಹುಳಿಯಾಗಿ ಲೈಟ್ ಆಗಿ ಸ್ವೀಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ. ಹಾಗೆ ಮಾಡ್ಕೊಳ್ಳೋದು ಸಹ ತುಂಬಾನೇ ಈಸಿ. ಸೊ ಇಲ್ಲಿ ನಾನು ಒಂದು 1/4 kg ಅಷ್ಟು ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಈಗ ನೆಲ್ಲಿಕಾಯಿನ ನಾವು ಸ್ಟೀಮ್ ಅಲ್ಲಿ ಬೆನ್ಸ್ಕೊಳ್ಳೋಣ. ಹಾಗಾಗಿ ನಾನು ಇಲ್ಲೊಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ನೆಲ್ಲಿಕಾಯಿನ ಪ್ಲೇಸ್ ಮಾಡ್ತಾ ಇದ್ದೀನಿ. ನೀವು ಈ ತರ ಸ್ಟೀಮ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನೀವು ಇಡ್ಲಿ ಪಾತ್ರೆಲಿ ಇಟ್ಟು ಮಾಡ್ಕೊಳ್ಳಿ, ಇಲ್ವಾ ಸ್ಟೀಮರ್ ಇದ್ರೆ ಇನ್ನೂ ಬೆಟರ್, ಯು ಕ್ಯಾನ್ ಯೂಸ್ ಇಟ್. ಸೊ ಒಂದು ಕಡಾಯಲ್ಲಿ ಸ್ಟ್ಯಾಂಡ್ ಅನ್ನ ಪ್ಲೇಸ್ ಮಾಡಿ 1 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ. ಸೊ ಈ ಪ್ಲೇಟ್ ಅನ್ನ ಪ್ಲೇಸ್ ಮಾಡಿ ಲಿಡ್ ನ ಹಾಕಿ ಒಂದು 8 to 10 ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಬಿಡಿ. ಸೊ ನೆಲ್ಲಿಕಾಯಿ ಬೆಂದಿದೆನೋ ಇಲ್ವೋ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ, ಈ ತರ ಕ್ರ್ಯಾಕ್ ಆಗಿರುತ್ತೆ. ಸೊ ಆಗ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಅರ್ಥ. ಸೊ ಈ ತರ ಆಗಿರೋದ್ರಿಂದ ನೀವು ಈಸಿಯಾಗಿ ಇದ್ರೊಳಗಿರೋ ಬೀಜನ ತೆಕ್ಕೊಳ್ಬಹುದು. ಹಾಗೆ ಒಂದು ಸ್ಮಾಲ್ ಟಿಪ್ಸ್ ಅಂದ್ರೆ ನಿಮ್ಗೆ ತುಂಬಾ ತಣ್ಣಗಾದ್ಮೇಲೆ ತೆಗಿಯಕ್ ಹೋಗ್ಬೇಡಿ. ಬೀಜನ ತೆಕ್ಕೊಳಕ್ ಕಷ್ಟ ಆಗುತ್ತೆ. ಸ್ವಲ್ಪ ಬಿಸಿ ಇದ್ದಾಗ್ಲೇ ತೆಗ್ದ್ಬಿಡಿ, ಈಸಿಯಾಗಿ ತೆಕ್ಕೊಳ್ಬಹುದು. ಸೊ ಇದೆಲ್ಲದ್ರದ್ದು ಬೀಜ ತೆಗಿತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ರೆಸಿಪೀಸ್ ನ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಈಸಿಯಾಗಿ ರೀಚ್ ಆಗುತ್ತೆ. ಹಾಗೆ ನನ್ನ ರೆಸಿಪೀಸ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇಟ್ ಎಂಕರೇಜಸ್ ಮೀ. ಓಕೆ, ಲೆಟ್ಸ್ ಕಂಟಿನ್ಯೂ ದ ರೆಸಿಪಿ. ನೆಕ್ಸ್ಟ್ ಈಗ ಒಂದು ಕಡಾಯಿಗೆ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ, ಆ ನಂತರ 1 ಸ್ಪೂನ್ ಅಷ್ಟು ಖಾರದ ಪುಡಿ, 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ, ಒಣ ಶುಂಠಿನ ಆಡ್ ಮಾಡ್ಕೊಳ್ಳಿ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲವುದು ಆಡ್ ಮಾಡಿದ ನಂತರನೇ ನೀವು ಸ್ಟವ್ ನ ಆನ್ ಮಾಡಿ. ಇಲ್ಲ ಅಂದ್ರೆ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ. ಅದು ಸೀದೋಗ್ಬಿಟ್ರೆ ಟೇಸ್ಟ್ ನಿಜಕ್ಕೂ ಚೆನ್ನಾಗಿರಲ್ಲ. ಸೊ ಸ್ಟವ್ ನ ಆನ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲಿ ಒಂದು 4 to 5 ಸೆಕೆಂಡ್ಸ್ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಇಮಿಡಿಯೇಟ್ಲಿ ನೀವು ಈ ಬೆನ್ಸಿರೋ ನೆಲ್ಲಿಕಾಯಿನ ಇದಕ್ಕೆ ಆಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪುನ ಆಡ್ ಮಾಡಿ ಲೋ ಫ್ಲೇಮ್ ಅಲ್ಲೇ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಲೋ ಫ್ಲೇಮ್ ಅಲ್ಲಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಅಂಡ್ ಟೇಸ್ಟ್ ನಿಜಕ್ಕೂ ತುಂಬಾನೇ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿದು. ಸೊ ಒಂದು 3 ನಿಮಿಷ ಆಗ್ತಿದ್ದಾಗೆ ಇದಕ್ಕೆ ಬೆಲ್ಲನ ಆಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 5 ಸ್ಪೂನ್ ಅಷ್ಟು ಬೆಲ್ಲನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ಉಪ್ಪಿನಕಾಯಿ ಇನ್ನೂ ಸ್ವಲ್ಪ ಸ್ವೀಟ್ ಆಗಿರ್ಬೇಕು ಅಂತ ಅನ್ಸಿದ್ರೆ ನೀವು ಇನ್ನೂ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಬೆಲ್ಲನ ಆಡ್ ಮಾಡ್ಕೋಬಹುದು. ಈ ಉಪ್ಪಿನಕಾಯಿನ ನೀವು ಗಡಿಬಿಡಿಯಲ್ಲಿ ಅವಸರವಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ನಿಧಾನವಾಗಿ ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಳ್ಳಿ. ಆಗ ನಿಜಕ್ಕೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವೇನಾದ್ರೂ ಅರ್ಜೆಂಟ್ ಅಲ್ಲಿ ಹೈ ಫ್ಲೇಮ್ ಅಲ್ಲಿ ಏನಾದ್ರೂ ಮಾಡ್ಕೊಂಡ್ಬಿಟ್ರೆ ಮಸಾಲೆ ಎಲ್ಲ ಸೀದೋಗ್ಬಿಟ್ರೆ ಉಪ್ಪಿನಕಾಯಿದು ಫ್ಲೇವರ್ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ನಿಧಾನವಾಗೇ ಮಾಡ್ಕೊಳ್ಳಿ. ಬೆಲ್ಲ ಹಾಕಿದ ನಂತರ ಸ್ವಲ್ಪ ನೀರ್ ಬಿಟ್ಕೊಳ್ಳುತ್ತೆ. ಆಗ ಕನ್ಸಿಸ್ಟೆನ್ಸಿ ಹೀಗಿರುತ್ತೆ. ಲೋ ಫ್ಲೇಮ್ ಅಲ್ಲೇ ಇಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಫ್ರೈ ಆಗೋಷ್ಟ್ರಲ್ಲಿ ಇದಕ್ಕೆ ಹಾಕೋಕೆ ಒಂದ್ ಒಳ್ಳೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಸೊ ಈ ಮಸಾಲಾ ಪೌಡರ್ ಮಾಡ್ಕೊಳ್ಳೋಕೆ ಮೊದಲಿಗೆ ಇಲ್ಲಿ ನಾನು 2 ಸ್ಪೂನ್ ಅಷ್ಟು ಸೋಂಪನ ಹಾಕಿದ್ದೀನಿ. ಆ ನಂತರ 1 ಸ್ಪೂನ್ ಅಷ್ಟು ಮೆಂತೆ, 1 ಸ್ಪೂನ್ ಅಷ್ಟು ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವಾನ, ಓಂ ಕಾಳುನ ಆಡ್ ಮಾಡಿ ಈ ತರ ತರಿಯಾಗೆ ಮಾಡ್ಕೊಳ್ಳಿ. ಇದನ್ನ ಫ್ರೈ ಮಾಡ್ತಾ ಆಲ್ರೆಡಿ 1-2 ನಿಮಿಷ ಆಗಿದೆ. ಈಗ ಇದಕ್ಕೆ ಮಸಾಲಾನ ಆಡ್ ಮಾಡ್ಕೊಳ್ಳೋಣ. ಹೀಗೆ ಡೈರೆಕ್ಟ್ ಆಗಿ ಆಡ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಅಂಡ್ ಫ್ಲೇವರ್ ಗೋಸ್ಕರ 2 ರಿಂದ 3 ಸ್ಪೂನ್ ಎಣ್ಣೆಯಲ್ಲಿ ಮಸಾಲಾ ಪೌಡರ್ ಏನ್ ಪ್ರಿಪೇರ್ ಮಾಡಿದೀವಲ್ವಾ ಅದನ್ನ ಆಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1/4 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಆ ನಂತರ 1 ಸ್ಪೂನ್ ಅಷ್ಟು ಇಂಗನ್ನ ಆಡ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಒಂದು 4 to 5 ಸೆಕೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ನಂತರ ನೀವು ಇದಕ್ಕೆ ಆಡ್ ಮಾಡ್ಕೊಳ್ಳಿ. ಆಗ ನಿಜಕ್ಕೂ ಫ್ಲೇವರ್ ಅಂಡ್ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಈ ಉಪ್ಪಿನಕಾಯಿ ಮಾಡ್ಬೇಕಾದ್ರೆ 2 ಪಾಯಿಂಟ್ಸ್ ನ ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಮೊದಲನೇದಾಗಿ ಬೆಲ್ಲ ಹಾಕಿದ ನಂತರ ಅದು ನೀರೇನ್ ಬಿಟ್ಕೊಂಡಿರುತ್ತಲ್ವಾ ಅದು ಪೂರ್ತಿ ಡ್ರೈ ಆದ ನಂತರನೇ ನೀವು ಈ ಮಸಾಲಾನ ಆಡ್ ಮಾಡ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಅಂದ್ರೆ ಈ ಮಸಾಲಾ ಪೌಡರ್ ಏನ್ ಹಾಕಿದೀವಲ್ವಾ 1/4 ಕಿಲೋಗೆ 1/4 ಸ್ಪೂನ್ ಅಷ್ಟು ಹಾಕಿ. ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ತಿನ್ಬೇಕಾದ್ರೆ ವಿಷ ಅನ್ಸುತ್ತೆ. ಸೊ ನಾನ್ ತೋರಿಸಿರೋ ರೀತಿ ಹಾಗೆ ಹೇಳಿರೋ ಪಾಯಿಂಟ್ಸ್ ನ ನೆನಪಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ಟೇಸ್ಟಿ ಆಗಿರೋ ಉಪ್ಪಿನಕಾಯಿನ ಮಾಡ್ಕೋಬಹುದು. ಸೊ ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ದೆನ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.